ಬಿಸಿಲಿನಿಂದ ರಕ್ಷಣೆ ಪಡೆಯಲು ಹಾವೊಂದು ಸ್ಕೂಟರ್ನ ಹೆಡ್ಲೈಟ್ ಡೂಮ್ ಒಳಗೆ ಕುಳಿತು ಸ್ಕೂಟರ್ ಚಲಾಯಿಸುವ ವೇಳೆ ಹೊರಬಂದಿದೆ. ಸ್ಕೂಟರ್ ಚಲಾಯಿಸಿಕೊಂಡು ಹೋಗುವ ವೇಳೆ ಕೈಯ ಸಮೀಪದಲ್ಲೇ ಕಾಣಿಸಿಕೊಂಡಂತಹ ಹಾವಿನಿಂದ ಸ್ಕೂಟರ್ ಚಲಾಯಿಸಿದಂತಹ ಸವಾರ ಅದೃಷ್ಟವಶಾತ್ ನಿಯಂತ್ರಣ ಕಳೆದುಕೊಳ್ಳದೆ ಬಚಾವಾಗಿದ್ದಾರೆ. ಕಾಸರಗೋಡು ಜಿಲ್ಲೆಯ ಉಪ್ಪಳದ ನಿವಾಸಿ ಜೀವಿತ್ ಎಂಬುವರು ತಮ್ಮ ಮನೆಯಿಂದ ಕೆಲಸಕ್ಕೆ ತೆರಳುತ್ತಾ ಇದ್ದ ವೇಳೆ ಈ ಘಟನೆ ನಡೆದಿದೆ. ಮಂಜೇಶ್ವರ ಸಮೀಪದ ಹೊಸಂಗಡಿ ಬಳಿ ಬರ್ತಾ ಇದ್ದ ವೇಳೆ ಸ್ಕೂಟರ್ನ ಹೆಡ್ಲೈಟ್ ಸೈಡ್ನಿಂದ ವಿಷಕಾರಿ ಹಾವೊಂದು ಮೆಲ್ಲನೆ ಹೊರಬಂದು ಜೀವಿತ್ ಅವರ ಕೈ ಪಕ್ಕದಲ್ಲಿ ಕಾಣಿಸಿಕೊಂಡಿದೆ. ಈ ವೇಳೆ ಗಾಬರಿಯಲ್ಲೇ ಸ್ಕೂಟರ್ ಸೈಡ್ಗೆ ಹಾಕಿ ನೋಡಿದಾಗ ಹೆಡ್ಲೈಟ್ ಡೂಮ್ನಲ್ಲಿ ಕಟ್ಟದ ಹಾವೊಂದು ಅವಿತಿರುವುದು ಗೊತ್ತಾಗಿದೆ. ಎಷ್ಟೇ ಪ್ರಯತ್ನಿಸಿದರೂ ಕೂಡ ಹಾವು ಹೊರಗೆ ಬಾರದೇ ಇದ್ದಾಗ ಸ್ಥಳೀಯ ಮೆಕ್ಯಾನಿಕ್ ಒಬ್ಬರನ್ನ ಕರೆಯಿಸಿ ಸ್ಕೂಟರ್ ಡೂಮ್ ಬಿಚ್ಚಿಸಿ ಓಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಇನ್ನು ವಿಷಕಾರಿಯಾಗಿರುವಂತಹ ಕಟ್ಟದ ಹಾವೆಂದು ಕರೆಯಲಾಗಿರುವಂತಹ ಈ ಹಾವು ಬಹಳಷ್ಟು ವಿಷಕಾರಿಯಾಗಿದ್ದು ಅದೃಷ್ಟವಶಾತ್ ಹಾವು ಸ್ಕೂಟರ್ ಸವಾರನಿಗೆ ಯಾವುದೇ ತೊಂದರೆ ಮಾಡಿಲ್ಲ. ಇತ್ತೀಚೆಗೆ ಸ್ಕೂಟರ್ ಡಿಕ್ಕಿಯಲ್ಲಿ ಅವಿತಿದ್ದ ಕಂದಡಿ ಹಾವೊಂದು ಕಡಿದು ಯುವಕನೊಬ್ಬ ಮೃತಪಟ್ಟಿದ್ದ. ಅಷ್ಟೇ ಅಲ್ಲದೆ ಹೆಲ್ಮೆಟ್ನಲ್ಲಿ ಶೂನಲ್ಲಿ ಹಾವುಗಳು ಅವಿತಿದ್ದ ಹಲವು ಘಟನೆಗಳು ಬೆಳಕಿಗೆ ಬಂದಿದೆ. ಚಳಿಗಾಲ ಮತ್ತು ಸೆಕೆಗಾಲದಲ್ಲಿ ಸುರಕ್ಷಿತ ಸ್ಥಳ ಅಂತ ಹಾವುಗಳು ಹೀಗೆ ಬಂದು ಸೇರುವ ಕಾರಣ ಜನರು ಆದಷ್ಟು ಜಾಗ್ರತೆಯಿಂದ ಇರಬೇಕಾಗಿದೆ. ಮಂಡಿಲಿಯಾ ನಂಗೆ ತಂದಂಗಿಲ್ಲ